ಗುರುಜಿ, ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಸಂಸ್ಕಾರ ಬಹಳ ಮುಖ್ಯ. ಏಕಾದಶಿಯಲ್ಲಿ ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಾನೆ. ಈ ಸಾಧನೆ ಯಾವತ್ತು ಮಾಡ್ತಾನೆ ಅಂದರೆ, ತಿಂಗಳಿಗೊಮ್ಮೆ ಉಪವಾಸವನ್ನು ಮಾಡಿದಾಗ ಮೇಲ್ಗಡೆ ಇರತಕ್ಕಂಥ ದೇವತೆಗಳಿಗೆ ತನ್ನ ಉಪನಿವಾಸದಲ್ಲಿ ತಾನು ಉಪವಾಸ ಮಾಡಿದಾಗ ಜೀವನ ಪರ್ಯಂತ ಯಾವತ್ತಿದ್ರೂ ಹಣ್ಣು ಹಂಪಲ ತಗೋಬೋದು ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಅನ್ನವನ್ನು ಅಂದರೆ ಮುಸರೆಯನ್ನು ಯಾವ ಕಾಲಕ್ಕೂ ತಗೋಬಾರ್ದು. ಅಂದರೆ ಯಾವುದೇ ಒಂದು ಮಡಿ ಮೈಲಿಗೆ ಇಲ್ಲದೆ ಇರತಕ್ಕಂಥದ್ದು, ಹಿಂದಿನ ದಿವಸ ಮಾಡಿರ್ತಕ್ಕಂಥದ್ದು, ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದು, ಇದನ್ನೆಲ್ಲ ಸಾಧಾರಣವಾಗಿ ಏಕಾದಶಿ ದಿವಸ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅರಿಷಡ್ವರ್ಗಗಳನ್ನ ಕಂಟ್ರೋಲ್. ಅಂದರೆ ಪ್ರತಿದಿನ ನಾವುಗಳು ಖಾರ ಉಪ್ಪು ಎಲ್ಲವನ್ನೂ ತಿಂತಾ ಇರ್ತೀವಿ. ದೇಹ ವಿಶೇಷವಾಗಿ ಬೆಳೆದಿರ್ತಕ್ಕಂಥ ವಿಚಾರ. ಇಂಥ ಒಂದು ದೇಹ ದಣಿಸಬೇಕು ಅಂದರೆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು. ಯಾವಾಗ? ನೀವು ಸಾನ್ನಿಧ್ಯವಾಗಿದ್ದಾಗ. ಅಂದರೆ ಸಾನ್ನಿಧ್ಯ ಅನ್ನೋದು ಯಾವತ್ತು? ಪ್ರತಿಯೊಬ್ಬ ಮನುಷ್ಯ ತನ್ನ ದೇಹವನ್ನು ತಾನು ದಣಿಸಿದಾಗ. ಇದು ಏಕಾದಶಿ ಎಂದು ಪ್ರತಿಯೊಬ್ಬ ವಿಶೇಷವಾಗಿರ್ತಕ್ಕಂಥ ವೈಷ್ಣವ ಸಂಪ್ರದಾಯದಲ್ಲಿ ಆಗಮಶಾಸ್ತ್ರದ ಪ್ರಕಾರವಾಗಿ ಅವರಿಂದೇ ಮೊದಲೇ ಮಾಡಿದ್ರು. ಏನಂತ ಮಾಡಿದ್ರು? ಉಪವಾಸ ಯಾವತ್ತು ಮಾಡ್ತಿರೋ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಿದ್ರೆ ಮಾಡ್ತಾ ಇದ್ದ ವೆಂಕಟೇಶ್ವರ ಆವತ್ತು ಎದ್ದು ಕೂತ್ಕೊತಾನೆ. ಪದ್ಮಾವತಿ ಪ್ರಿಯನಂದನ ಅಂದರೆ ಆ ಪಾರ್ವತಿ ಸಾಕ್ಷಾತ್ ಬಂದು ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀರಾಮಚಂದ್ರನಿಗೆ, ಅದು ಅಡವಿಯಲ್ಲಿ. ದುರ್ಗೆ ತಾನು ತನ್ನ ಅಣ್ಣನ ನೋಡಕ್ಕೆ ಬಂದಾಗ ಅದು ಏಕಾದಶಿ ದಿವಸ. ಜ್ಞಾಪಕ ಇಟ್ಕೊಳ್ಳಿ, ಆ ವಿಶೇಷವಾಗಿ ದುರ್ಗನ ಸ್ಮರಣೆ ಮಾಡ್ಕೋಬೇಕು. ಅದೇ ರೀತಿ ಏಕಾದಶಿ ಅಂದಾಗ ಶ್ರೀಮನ್ನಾರಾಯಣ ಮಲಗಿದ್ದಾಗ ಎದ್ದೇಳ್ತಾನೆ ಏಕಾದಶಿ ದಿವಸ. ಅದಕ್ಕೆ ಅವನು ಏಕಾದಶಿಯಲ್ಲಿ ಕೂತ್ಕೊಂಡಾಗ ಪದ್ಮಾವತಿ ಹಣ್ಣು ಹಂಪಲೆಲ್ಲ ತೊಗೊಂಬಂದು ಏನು ಅಂದರೆ ತಗೊಳ್ಳಿ ಅಂಥೇಳಿ ಆ ವೈಕುಂಠ ನಗರಿಯಲ್ಲಿ ಕೊಡ್ತಾಳೆ. ಆಗ 300 ಮುಕ್ಕೋಟಿ ದೇವತೆಗಳು ಶ್ರೀನಿವಾಸನ ದರ್ಶನ ಮಾಡಕ್ಕೆ ಬರ್ತಾರೆ. ಪರಮಾತ್ಮ ಎದ್ಯ ಅಂಥೇಳಿ. ಅದೇ ರೀತಿ ಶ್ರೀಮನ್ನಾರಾಯಣ ಮಲಗಿದಾಗ ಯಾವ ಕಾಲಕ್ಕೂ ಯಾವ ದೇವತೆಗಳು ಹತ್ತಿರದಲ್ಲಿ ಇರಲ್ಲ. ಅಂದರೆ ಅವನು ನಿದ್ರಾವಸ್ಥೆಗೆ ಹೊರಟೋಗ್ತಾನೆ. ಅಂದರೆ ಮುಕ್ಕಾಲು ವಾಸಿ ಅವನ ನಿದ್ರೆಯಲ್ಲೇ ಮಾಯಲ್ಲೇ ಇರ್ತಾನೆ. ಆದರೆ ಪರಮೇಶ್ವರ ಯಾವತ್ತೂ ಗಾಢ ನಿದ್ರೆಗಿಂತ ಧ್ಯಾನದಲ್ಲಿರ್ತಾನೆ. ಅವನು ನಿದ್ರೆ ಯಾವತ್ತು ಮಾಡ್ತಾನೆ? ಅವನು ನಿದ್ದೆ ಮಾಡಿಬಿಟ್ರೆ ಇಡೀ ಜಗತ್ತು ಪ್ರಳಯ ಅಕೋಪ. ಅದಕ್ಕೋಸ್ಕರ ಇಂಥ ವಿಕೋಪಗಳಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಕ್ಷಾತ್ ಆ ಒಂದು ನಾರಾಯಣ ಸ್ವರೂಪದಲ್ಲಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷ ಯಾವತ್ತೂ ನಮಗೆ ಬೇಕಾದರೆ ನಾವು ಈ ಏಕಾದಶಿಯಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಪರಮೇಶ್ವರನ ನಂಬ್ಕೋಬೇಕು ಅಂತ ಹೇಳ್ತೀವಿ. ಪರಮೇಶ್ವರ ಏಕಾದಶಿಯಲ್ಲಿ ಯಾವತ್ತೂ ಎದ್ದಿರ್ತಾನೆ. ಏಕಾದಶಿಯಲ್ಲಿ ಶ್ರೀಮನ್ನಾರಾಯಣ ಮಲಗಿರೋನು ಎದ್ದೇಳ್ತಾನೆ. ಆಗ ಪರಮೇಶ್ವರ ಪ್ರದೋಷಕ್ಕೆ ಹತ್ತಿರ ಆಗತ್ತೆ ಅಂಥೇಳಿ ಅವನ ನಿದ್ರಾವಸ್ಥೆಗೆ ಹೋಗ್ತಾನೆ. ಯಾವತ್ತು ಶ್ರೀಮನ್ನಾರಾಯಣ ಎದ್ದೇಳ್ತಾನೆ, ಪರಮೇಶ್ವರ ನಿದ್ರಾವಸ್ಥೆಗೆ ಹೋಗ್ತಾನೆ. ಅದಕ್ಕೆ ಮುಕ್ಕಣ್ಣಾಗಿರ್ತಕ್ಕಂಥ ಪರಮೇಶ್ವರ ಎರಡೂ ಕಣ್ಣುಗಳನ್ನು ಮುಚ್ಚಿ 3ನೇ ಕಣ್ಣನ್ನು ಅಂದರೆ ನೆತ್ತಿ ಮೇಲೆ ಇರತಕ್ಕಂಥ ಆ 3ನೇ ಕಣ್ಣನ್ನು ತೆಗೆದು ನಂದೀಶ್ವರನಿಗೆ ಶಕ್ತಿ ಕೊಡ್ತಾನೆ. ಅದೇ ಪ್ರದೋಷ. ಏಕಾದಶಿಗೂ ಪ್ರದೋಷಕ್ಕೆ ಬಹಳ ಹತ್ತಿರದ ಸಂಬಂಧ. ಶ್ರೀಮನ್ನಾರಾಯಣಗೂ ಹರಿಗೂ ವಿಶೇಷವಾಗಿರ್ತಕ್ಕಂಥ ಸಂಬಂಧ ಅಂದರೆ ಏಕಸ್ವರೂಪ ಅಂತ ಕರಿತೀವಿ. ಅದೇ ನಾರಾಯಣ ಸ್ವರೂಪ. ಹರಿ ನಾಮಸ್ಮರಣೆಯನ್ನು ಯಾವತ್ತು ಮಾಡ್ಕೊತಿರೋ ಪರಮೇಶ್ವರ ನೆನೆಸ್ಕೋಬೇಕು. ಪರಮೇಶ್ವರ ನಾಮಸ್ಮರಣೆ ಯಾವತ್ತು ಮಾಡ್ತಿರೋ ಹರನ ನೆನೆಸ್ಕೋಬೇಕು. ಅಂಥ ಒಂದು ಧ್ಯಾನ ಚಿಂತನೆಯನ್ನು ನಾವು ಮಾಡ್ತಕ್ಕಂಥ ಹರಿಹರ ಸಂಗಮ ಈ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಸೋಮವಾರ ಬಿದ್ದಿದೆ. ನಾವು ಏನು ಮಾಡಬೇಕು? ಪ್ರತಿಯೊಬ್ಬರು ಪ್ರತಿದಿನ ಮಾಡಬೇಕಾದ ಕರ್ತವ್ಯಗಳಿಗಿಂತ ಇವತ್ತು ಬಹಳ ವಿಶೇಷತೆ. ಏನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಇವತ್ತಿನಿಂದ 3 ದಿವಸದ ಕಾಲ ಬರ್ಕೊಳ್ಳಿ. ಇವತ್ತಿನಿಂದ 3 ದಿವಸಗಳ ಕಾಲ ಯಾವ ಒಬ್ಬ ಹೆಂಗಸು ವಿಶೇಷವಾಗಿ ಮನೆಯೊಳಗೆ ಅನ್ನದ ಪದಾರ್ಥವನ್ನು ತ್ಯಜಿಸಿ ವಿಶೇಷವಾಗಿ ಫಲ ಅಮೃತವನ್ನು ಮಾತ್ರ ಸ್ವೀಕರಿಸ್ತಾಳೋ, ಅಂದರೆ ಯಜಮಾನರು ಮಾಡಬೇಕು ಅನ್ನೋದೇನಿಲ್ಲ, ಮಕ್ಕಳು ಮಾಡಬೇಕು ಅಂತಿಲ್ಲ, ಅವ್ರಿಗಿಷ್ಟ ಇದ್ದರೆ ಮಾಡ್ಬೋದು. ವ್ರತಾಚರಣೆ ಏನಕ್ಕೆ ಅಂದರೆ ಏಕಾದಶಿ ವ್ರತ ಹೆಂಗಸರು ಉಪವಾಸ ಹಿಡಿದ್ರೆ ಇಡೀ ಜಗತ್ತು ಒಣಗೋಗುತ್ತೆ, ಸಂಸಾರ ಒಣಗೋಗುತ್ತೆ ಅಂತ ಕರಿತೀವಿ. ಆದರೆ ಇವತ್ತು ಪ್ರಥಮ ಏಕಾದಶಿ ಹಣ್ಣು ಹಂಪಲ ಹಾಲು ಇತ್ಯಾದಿಗಳು ಅನ್ನವನ್ನು ಬಿಟ್ಟು ಇವತ್ತು ನಾಳೆ ನಾಡಿದ್ದು ಬುಧವಾರದವರೆಗೂ ವಿಶೇಷವಾಗಿ ಮಾಡ್ತಕ್ಕಂಥ ಈ ಒಂದು ವ್ರತದಲ್ಲಿ ನಿಷ್ಠೆಯಿಂದ ಸ್ಮರಣೆ ಮಾಡಿಕೊಂಡು ಬರೀ ಹಾಲು ಹಣ್ಣು ಹಂಪಲಲ್ಲಿದ್ದರೆ ನಿಮ್ಮ ಯಜಮಾನರಿಗೆ ಆಯಸ್ಸು ಅಭಿವೃದ್ಧಿ. ಅದಕ್ಕೆ ಈ ಏಕಾದಶಿಯಲ್ಲಿ ಎಲ್ಲ ಗಂಡಸರು ಏನು ಉಪವಾಸವನ್ನು ಮಾಡ್ತೀರಾ ಇವತ್ತು ಮಾತ್ರ ಅವರಿಗೆ. ಆದರೆ ಹೆಂಗಸರಿಗೆ 3 ಕಾಲ ಉಪವಾಸ. ಅದಕ್ಕೆ ಪರಮೇಶ್ವರ ನಂದೀಶ್ವರನಿಗೆ ಹೇಳಿ ಕಳಿಸ್ತಾರಂತೆ, 3 ಊಟ 1 ಸ್ನಾನ ಅಂತ ಯಾವ ಕಾಲಕ್ಕೂ ಅವನು ಹೇಳಿಲ್ಲ. ಭೂಮಿಗೆ ಬಂದು ನಾರದನೋ ಅದನ್ನು ಮಾಡಿಸ್ಬಿಡ್ತಾನೆ. ಆದರೆ ಮಾಯೆ ಶಿವನ್ ಹೇಳಿಸ್ಕೊಡೋದೇನು ಗೊತ್ತಾ? 3 ಸ್ನಾನ 1 ಊಟ, 3 ಸ್ನಾನ 1 ಊಟ ಅಂತ ಹೇಳಿ ಕಳಿಸಿದ್ರು ಭೂಮಿಗೆ. ಅದಕ್ಕೆ ಇವತ್ತರೆಗೂ ನಂದೀಶ್ವರ ಅನುಭವಿಸ್ತಾ ಇದ್ದೇನೆ ಪ್ರದೋಷ ಕಾಲಕ್ಕೆ. ಆ ಪ್ರದೋಷ ಪೂಜೆ ಮಾಡಿದಷ್ಟು ಶ್ರೇಷ್ಠತೆ ಏಕಾದಶಿ. ಅದಕ್ಕೆ ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಪ್ರದೋಷವನ್ನು ನೀವು ಮಾಡದೇ ಇದ್ದರೆ ಸತ್ಯನಾರಾಯಣ ಪೂಜೆ ಆಗಲಿ ಗಣೇಶ ಚತುರ್ದಶಿ ಆಗಲಿ ಫಲ ಕೊಡೋದಿಲ್ಲ. ಹಾಗೆ ಏಕಾದಶಿ ಮಾಡದೇ ಇದ್ದರೆ
ಖಂಡಿತವಾಗ್ಲೂ ಪ್ರತಿ ತಿಂಗಳಲ್ಲಿ 2 ಬರುತ್ತೆ, ಒಂದನ್ನಾದರೂ ಆಚರಿಸಬೇಕು ಅಂತ ಹೇಳುತ್ತೆ. ಅದಕ್ಕೆ ಪೌರ್ಣಮಿಗೆ ಹತ್ತಿರ ಬರ್ತಾ ಇದ್ದೀವಿ, ಶುಕ್ರವಾರ ಇನ್ನೇನು ಬಂದ್ಬಿಡ್ತಾ ಇದೆ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಸಂಕೀರ್ತ ನಾವು ಮಾಡ್ಕೋಬೇಕು. ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳು ಅಕಸ್ಮಾತ್ ನಿಮಗೆ ಇಷ್ಟಾನುಸಾರವಾಗಿ ಆಯುಸ್ಸು ಯಜಮಾನರದು ಅಭಿವೃದ್ಧಿ ಆಗಬೇಕು ಅಂದರೆ ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಮಾಡಿ. ಹಾಲು ಹಣ್ಣು ಹಂಪ್ಲ ಬರೀ ಉಪವಾಸ ಮಾಡಿದ್ರೆ ಸಂಸಾರ ಒಣಗೋಗುತ್ತೆ. ಇದು ಜೀವನ. ಅದಕ್ಕೆ ಇಂಥ ಒಂದು ಜೀವನದಲ್ಲಿ ಸಾಕ್ಷಾತ್ಕಾರ ಭಗವಂತನ ದರ್ಶನ ನಾವೆಲ್ಲ ಮಾಡಿದ್ವಿ, ಭಾಳ ಸಂತೋಷ. ನಾವು ಇವತ್ತಿನ ದಿವಸ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲಿ ಕೂತಿದ್ದೀವಿ, ಏನಪ್ಪ ಹೊಸ ಜಾಗಕ್ಕೆ ಬಂದ್ಬಿಟ್ಟಿದ್ದೀವ ಅನ್ಸ್ತೀರಾ? ಆ ವಿಚಾರ, ಆ ಕ್ಷೇತ್ರದ ವಿಚಾರ ಕೂಡ ಮಾತಾಡೋಣ. ಆದರೆ ಮುಂದಿನ ದಿನಗಳಲ್ಲಿ ನೀವೇನು ಹೇಳಬೇಕು, ಪ್ರತಿದಿನ ಪ್ರತ್ಯೇಕವಾಗಿ ಹೇಳ್ತಕ್ಕಂಥ ವಿಚಾರ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಏಕಾದಶಿಯನ್ನ ಹೇಗೆ ಅರ್ಥಪೂರ್ಣವಾಗಿ ನಾವು ಆಚರಿಸಬೇಕು, ಹಾಗೆ ನಿಟ್ಟುಪವಾಸ ಮಾಡದೆ ಹಣ್ಣು ಹಂಪಲನ್ನ ಹಾಲನ್ನ ಕೂಡ ಸ್ವೀಕರಿಸಬಹುದು ಅಂತ ಹೇಳಿದ್ರಿ. ಹಾಗೆ ನಮ್ಮ ಸುಮಂಗಲಿಯರಿಗೆಲ್ಲ ತಮ್ಮ ತಾಳಿ ಭಾಗ್ಯವನ್ನ ಸ್ವಲ್ಪ ದೀರ್ಘಕಾಲ ನಾವು ಕಾಪಾಡ್ಕೋಬೇಕಾದ್ರೆ ಇವತ್ತಿನಿಂದ 3 ದಿನಗಳ ಕಾಲ ನಾವು ಉಪವಾಸನ ಮಾಡಬೇಕು ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ವೀಕ್ಷಕರೇ, ಇವತ್ತು ಗುರುಜಿಯವರು ತಿಳಿಸ್ಕೊಟ್ರು ಏಕಾದಶಿಯ ವ್ರತಾಚರಣೆ ಹಾಗೆ ಅದರ ಫಲಾನುಫಲಗಳ ಕುರಿತಾಗಿ. ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಆದ್ರೆ ಇವತ್ತಲ್ಲ, ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹೊರಡೋ ಹೊತ್ತಾಯ್ತು. ಹೋಗ್ಬರೋದಾ? ನಮಸ್ಕಾರ.